ಹಾಸನದಲ್ಲಿ ಉತ್ತರಾಖಂಡದ ಹಲ್ದ್ವಾನಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಬಳಿಕ ಮೈದಾನವನ್ನು ಶುದ್ಧೀಕರಿಸಿದ ಘಟನೆ ಖಂಡಿಸಿ ಹಾಸನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು. ಸಂಸದ ಶ್ರೇಯಸ್ ಪಟೇಲ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಯು ನಗರದ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಿಂದ ಆರಂಭವಾಗಿ ಬಿಎಂ ರಸ್ತೆಯ ಮೂಲಕ ಜಿಲ್ಲಾ ಪಂಚಾಯಿತಿ ಎದುರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ತಲುಪಿತು. ಅಲ್ಲಿ ಕೆಲಕಾಲ ಪ್ರತಿಭಟನೆ ನಡೆಸಿ ಘಟನೆಗೆ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರತಿಭಟನಾ ಮೆರವಣಿಗೆಯು ಅಂಬೇಡ್ಕರ್ ಪ್ರತಿಮೆ ಮುಂದೆ ರಸ್ತೆ ಬಳಿ ಕುಳಿತಿದ್ದಾಗ ಮೂಲಕ ಬಸ್ ಸಾಗುತ್ತಿದ್ದ ಸಂದರ್ಭದಲ್ಲಿ ಬಸ್ ನಿರ್ವಾಹಕರು ಪ್ರತಿಭಟನಾಕಾರರ ವಿರುದ್ಧ ಮಾತನಾಡಿದ್ದಾರೆ ಎನ್ನಲಾಗಿದ್ದು, ಇದರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಬಸ್ಸನ್ನು ಹಿಂಬಾಲಿಸಿ ಅಡ್ಡಗಟ್ಟಿ ಕೆಲಕಾಲ ಸಂಚಾರಕ್ಕೆ ತಡೆಯೊಡ್ಡಿದರು. ಕೆಲ ಕಾರ್ಯಕರ್ತರು ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಮನವೊಲಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ನಂತರ ಪ್ರತಿಭಟನಾಕಾರರು ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು. ಸಂಸದ ಶ್ರೇಯಸ್ ಪಟೇಲ್ ಅವರು ಪ್ರತಿಭಟನಾಕಾರರಿಗೆ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಹುಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ ಮಾತನಾಡಿ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಹಿರಿಯ ದಲಿತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಹಲ್ದ್ವಾನಿಯ ರಾಮಲೀಲಾ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಬಳಿಕ ಅದೇ ಮೈದಾನದಲ್ಲಿ ಶುದ್ಧೀಕರಣ ಕಾರ್ಯ ನಡೆಸಿರುವುದು ಅತ್ಯಂತ ಖಂಡನೀಯ ಹಾಗೂ ಅಮಾನವೀಯ ಕೃತ್ಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಘಟನೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿದ ಅವಮಾನ ಮಾತ್ರವಲ್ಲ, ದೇಶದ ದಲಿತರು, ಹಿಂದುಳಿದವರು ಹಾಗೂ ಅಲ್ಪಸಂಖ್ಯಾತರಿಗೆ ಮಾಡಿದ ಅವಮಾನವಾಗಿದೆ. ಇದು ಪ್ರತೀಕಾರ ಮತ್ತು ದ್ವೇಷದ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ. ದಲಿತ ನಾಯಕರು ಹಾಗೂ ಸಂವಿಧಾನಕ್ಕೆ ಅವಮಾನವಾಗುವಂತಹ ಕೃತ್ಯಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಘಟನೆಗೆ ಸಂಬಂಧಿಸಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮಣ್ ರವರ ನೇತೃತ್ವದಲ್ಲಿ ಹಾಗೂ ಕಾರ್ಯಾಧ್ಯಕ್ಷರಾದ ನಮ್ಮ ಶೇಷಣ್ಣವರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸಾಂಕೇತಿಕವಾದ ಪ್ರತಿಭಟನೆಯನ್ನ ಏನು ರಾಮಲೀಲಾ ಮೈದಾನದಲ್ಲಿ ಖರ್ಗೆ ಅವರಿಗೆ ಅವಮಾನವನ್ನ ಮಾಡಿದ್ರು, ಶುದ್ಧೀಕರಣ ಮಾಡಲಿಕ್ಕೆ ಹೋಗಿದ್ರು, ಅದನ್ನ ಪ್ರಶ್ನಿಸಿ ಭಾರತ ದೇಶಾದ್ಯಂತ ಎಲ್ಲರೂ ಸಹಿತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ, ಇವತ್ತು ನೀರು ತಂದಂಥವ್ರು ಯಾರು? ಭಗೀರಥ ಯಾರು? ಹಿಂದುಳಿದ ವರ್ಗ. ಇಂಥ ನೀರು ತಂದಂಥವ್ರಿಗೆ ನಮ್ಮ ನೀರನ್ನೇ ತಗೊಂಡು ನಮಗೆ ಶುದ್ಧೀಕರಣ ನೀವು ಮಾಡ್ತಾ ಇದ್ದೀರಾ? ಎಷ್ಟು ಸರಿ ಇದು? ಸ್ವತಂತ್ರ ಬಂದು 80 ವರ್ಷ ಆದರೂ ಅಹಿಂದ ವರ್ಗದವ್ರನ್ನ ಈ ರೀತಿ ಕಾಣ್ತಾ ಇದ್ದೀರಲ್ಲ ನೀವು, ಇದು ಎಷ್ಟು ಸರಿ? ನಾವೆಲ್ಲ ನಮ್ಮ ಅಹಿಂದ ವರ್ಗ ನಿಮಗೆ ಮತ ಕೊಟ್ಟಿಲ್ವಾ? ಇಷ್ಟೆಲ್ಲ ಮತ ಕೊಟ್ಟಿದ್ರು, ನೀವು ಯಾಕೆ ಖರ್ಗೆ ಅವರು ಏನು ಮಾತಾಡಿದ್ರು ಆ ಜಾಗವನ್ನು ಶುದ್ಧೀಕರಣ ಮಾಡಿದ್ದೀರಾ? ಸ್ವತಂತ್ರ ಬಂದು 80 ವರ್ಷಗಳು ಕಳೆದರೂ ಸಹಿತ ನಮಗೆ ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಿ ಸಿಕ್ಕಿ ಇನ್ನು ಜಾತಿ ವ್ಯವಸ್ಥೆಯಿಂದ ನಮಗಿನ್ನೂ ಮುಕ್ತಿ ಸಿಕ್ಕಿಲ್ವಾ? ಆಯಿತು, ಆ ಮುಕ್ತಿ ಸಿಕ್ಕದಾದರೂ ಯಾವಾಗ? ಜಾತಿ ವ್ಯವಸ್ಥೆಯಿಂದ ಇನ್ನೂ ಸಹ ನಮಗೆ ಮುಕ್ತಿ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ನೀವು ಸಾಬೀತು ಮಾಡಿದ್ದೀರಾ. ಎಷ್ಟು ವರ್ಷಗಳು ನಾವಿನ್ನೂ ಮಾನ, ಅಪಮಾನ, ಅವಮಾನ, ಗುಲಾಮಗಿರಿಲಿರ್ತಕ್ಕಂಥದ್ದು ಎಷ್ಟು ವರ್ಷ ಸಹಿಸೋದು? ಒಬ್ಬ ACC ಅಧ್ಯಕ್ಷ, ಕಾಂಗ್ರೆಸ್ ಪಕ್ಷದ ದೊಡ್ಡ ನಾಯಕ, ಇಂಥವ್ರಿಗೆ ನೀವು ಶುದ್ಧೀಕರಣ ಮಾಡಿದ್ರೆ ಇಲ್ಲಿ ಸಾಮಾನ್ಯ ಜನರ ಶುದ್ಧೀಕರಣ ಯಾವ ಮಟ್ಟಕ್ಕಾಗುತ್ತೆ? ಬಿಜೆಪಿ ಅವರಿಗೆ ನಿಮಗೆ ಮಾನ ಮರ್ಯಾದೆ ಏನು ಇಲ್ವೇ? ಸ್ವಲ್ಪ ಮಾನವೀಯತೆಯ ಲಕ್ಷಣಗಳಿವೆ. ಅದರಿಂದ ಈ ಬಿಜೆಪಿಯವರು ಯಾವಾಗಲೂ ಸಹಿತ ಸಾರ್ವಜನಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಏನು ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ನೆಹರೂರವರು ಪ್ರಜಾಪ್ರಭುತ್ವ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ರು, ಆ ಸಂವಿಧಾನಕ್ಕೆ ಮಾಡಿದಂಥ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅವಮಾನ ಇದು ಬರೀ ಖರ್ಗೆ ಅವರಿಗೆ ಮಾಡಿರೋದಲ್ಲ, ಸಂವಿಧಾನಕ್ಕೆ ಅವಮಾನ ಮಾಡಿದ್ದೀರಾ. ನಾವು ಇವಾಗ ಸಂವಿಧಾನದ ರಕ್ಷಣೆಯ ಹೊರೆಯನ್ನು ಸಹಿತ ಈ ವರ್ಗಗಳು ಒತ್ಕೋಬೇಕಂತ ಹೇಳಿದ್ರೆ ಸಂವಿಧಾನನೂ ಇರಲ್ಲ. ಸಂವಿಧಾನದ ರಕ್ಷಣೆಯನ್ನು ಅಹಿಂದ ವರ್ಗಗಳು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತ ಮುಂದಿನ ಚುನಾವಣೆಯಲ್ಲೇ ಇಡೀ ದೇಶದಲ್ಲೇ ಈ ವರ್ಗಗಳು ಒಗ್ಗಟ್ಟಾಗಿ ನಿಮಗೆ ಪಾಠ ಕಲಿಸ್ತಕ್ಕಂಥ ದಿನ ಹತ್ತಿರದಲ್ಲಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ನಿಮ್ಮದು ಅತಿ ಆಯಿತು. 3 ಬಾರಿ ಯಾವಾಗ ನಿಮ್ಗೆ ಅಧಿಕಾರಕ್ಕೆ ಬಂದರೂ ನಿಮಗೆ ಭಾಳ
ಸಾರ್ವಜನಿಕರ ಬಗ್ಗೆ ಇಚ್ಛಾಶಕ್ತಿ ಇಲ್ಲ. ನಿಮ್ಮದೆಲ್ಲ ಬರೀ ಮತ ಚೋರಿ, ಓಟ್ ಕದಿಯೋದು, ದುಡ್ಡು ಕೊಡೋದು, ಇದರಲ್ಲಿ ಬಂದ್ಬಿಟ್ರಿ ನೀವು. ಅದರಿಂದ ನಿಮಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಅದರಿಂದ ನಿಮಗೆ ನಾವು ಪಾಠ ಕಲಿಸತಕ್ಕಂಥ ಕಾಲ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ